ಗಂಡ ಹೆಂಡತಿ ಅಂದ್ರೆ ಜೋಡಿಯಾಗಿ ನಡ್ಕೊಂಡು ಹೋಗ್ಬೇಕು ರೀ. ಅಂದ್ರೆ ಏನೀಗ 4 ಕಾಲುಗಳನ್ನು ಒಟ್ಟಿಗೆ ಇಡಬೇಕು ಅಂತ ಹೇಳ್ತಾ ಇದ್ದೀರಾ? ರೀ ನೀವ್ ಇಷ್ಟು ಸ್ಪೀಡ್ ಆಗಿ ನಡೆದ್ರೆ ನೀವ್ ಇನ್ನೂ ಸಣ್ಣ ಆಗ್ಬಿಡ್ತೀರಪ್ಪ. ಮೇಡಮ್ ಅವ್ರೆ, ಸಣ್ಣ ಆಗ್ಬೇಕಾಗಿರೋನು ನಾನಲ್ಲ, ತಾವು. ನನ್ನ ಸ್ಪೀಡ್ಗೆ ಹೆಜ್ಜೆ ಹಾಕಿ ಕಿಲೋಮೀಟರ್ಗೆ ಒಂದು 10 ಗ್ರಾಮ್ ತೂಕನಾದ್ರೂ ಕಡಿಮೆ ಆಗುತ್ತೆ. ಹೆಣ್ಮಕ್ಳು ಸ್ಪೀಡ್ ಆಗಿ ನಡೆದ್ರೆ ಅವ್ರ ವಾಕಿಂಗ್ ಸ್ಟೈಲೇ ಬದಲಾಗ್ಬಿಡುತ್ತೆ, ನೋಡೋದಕ್ಕೆ ಚೆನ್ನಾಗ್ ಕಾಣಲ್ಲ ರೀ. ಹೆಣ್ಮಕ್ಳು ಹೇಗ್ ನಡಿಬೇಕು ಗೊತ್ತಾ? ಹೇಗೆ? ಯಾಕ್ರಿ ಮೇಡಮ್ ಅವ್ರೆ ಸೊಂಟ ಒಳಗ್ತಾ? ಅಯ್ಯೋ ಇಲ್ಲ ರೀ, ಇದು ಕ್ಯಾಟ್ ವಾಕ್. ನೋಡೋದಕ್ಕೆ ಬುಲ್ಡಾಗ್ ವಾಕ್ ತರ ಇತ್ತು. ಮೇಡಮ್ ಅವ್ರೆ, ನೀವು ಮಾಡೋದು ಕ್ಯಾಟ್ ವಾಕ್ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ತಾವು ಮಿಯಾವ್ ಮಿಯಾವ್ ಅಂತ ಹೇಳ್ಬೇಕಾಗತ್ತೆ. ಹೌದಾ? ಸರಿ, ನಾನ್ ಕ್ಯಾಟ್ ಆದ್ರೆ ನೀವು ರ್ಯಾಟ್. ಬನ್ನಿ. ಮೇಡಮ್ ಅವ್ರೆ, ಈಗ ಹೋದ್ನಲ್ಲ ಆ ವ್ಯಕ್ತಿ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಹೋದ. ಅವನೇನಾದ್ರೂ ಬಂದು ಏನ್ರಿ ಇದು ರೋಡ್ ಶೋ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಹೇಳಿದ್ರಿ? ರೀ ಇದು ಪಬ್ಲಿಕ್ ರೋಡ್, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ ಪಾಡಿಗೆ ನಾವು ಹೋಗೋಣ. ಬನ್ನಿ. ನಮಸ್ಕಾರ ಸರ್. ಏನು ಅತ್ತೆ ಜೊತೆ ವಾಕಿಂಗಾ? ನೋಡು ರೋಡ್ದಲ್ಲಿ ಸಂವಾದ. ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಹೇಳಿ. ತಾವು ಕೇಳ್ರಿ. ಅಳಿನ ಕರ್ಕೊಂಡಿರೋ ಹೊರಬಿಟ್ಟಿದ್ದೀರಾ? ಓಡಿಸ್ಕೊಂಡು ಹೋಗ್ತೀನಿ. ನಿಮ್ಗೇನ್ರಿ ತೊಂದ್ರೆ? ತಗದ್ ಬಿಟ್ಟ ಅಂದ್ರೆ ಮೂತಿ ಹೋಗಿ ಮುಳುಬಾಗ್ಲಲ್ಲಿ ಬಿದ್ದಿರ್ಬೇಕು. ಹೋಗ್ರಿ ಸುಮ್ನೆ. ಮೇಡಮ್ ಅವ್ರೆ, ಇಷ್ಟಾದ್ಮೇಲೂ ನಾನು ನಿಮ್ಮ ಜೊತೆ ಬರ್ಬೇಕಾ? ನನಗ್ ಗೊತ್ತು ರೀ, ಇದೆಲ್ಲ ನಿಮ್ದೇ ಫಿಟ್ಟಿಂಗು. ಅವನಿಗೆ ದುಡ್ಡು ಕೊಟ್ಟು ಹೀಗೆಲ್ಲ ಮಾತಾಡು ಅಂತ ಹೇಳಿದೀರಾ ನಿಮ್ಮನ್ನ? ಮೇಡಮ್ ಅವ್ರೆ, ಅಲ್ಲ ಮೇಡಮ್ ಅವ್ರೆ, ಹೆಲ್ಮೆಟ್ ಅಲ್ಲ, ನಿನ್ ಲೈಸೆನ್ಸ್ ರದ್ದು ಮಾಡಿಸ್ಬಿಡ್ತೀನಿ. ಅಯ್ಯ ಶಿವನೇ. ಮೇಡಮ್ ಅವ್ರೆ, ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಮಧ್ಯ ರಸ್ತೆಗೆ ಯಾಕ್ರಿ ಹೋದ್ರಿ? ನಿಮ್ಮ ಬಾಡಿ ಏನಾದ್ರು ಆ ಗಾಡಿಗೆ ಟಚ್ ಆಗಿದ್ರೆ ಗಾಡಿ ಜಖಮ್ ಆಗಿ ಇಂತಿಷ್ಟು ಖರ್ಚು ಅಂತ ನನ್ನ ತಲೆಗೆ ಬಂದಿರೋದು. ನಿಮ್ಮನ್ನ ಕಾಪಾಡೋದಕ್ಕೆ ಅಂತ ಹೋಗಿ ಪಾಪ ಅಪಾಜಿ ಬಿದ್ದುಬಿಡ್ತು. ಅದೇನು ಇದೆಯೋ ಹೋಗಿದೆಯೋ? ಮೊದ್ಲು ನನ್ನ ಹೇಳಿಸ್ರಿ. ಏನು ಇಲ್ವೇ? ಬನ್ನಿ ಮೇಡಮ್. ಅಪ್ಪಾಜಿ 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 ಹೇಳಿ ಅಪ್ಪಾಜಿ. ನಾನೇನಾದ್ರೂ ಬಂದು ನಿಮ್ಮನ್ನ ಎಬ್ಬಿಸ್ಲಿಲ್ಲ ಅಂದ್ರೆ ನೀವು ಪರ್ಮನೆಂಟ್ ಆಗಿ ಇಲ್ಲೇ ಮಲಗಿ ಬಿಡ್ತಿದ್ರಿ. ಹಾಗಂತೀರಾ? ಅಯ್ಯೋ, ನನ್ನ ಉಳ್ಸಕ್ ಹೋಗಿ ಪಾಪ ನೀವ್ ಹೇಳ್ತಿದ್ರಲ್ಲ. ಐ ಆಮ್ ಸಾರಿ. ಬೀಳೋ ಯೋಗ ಎತ್ತು ಬಿದ್ದು ಬಿಟ್ಟೆ. ನೀವು ನಿಮಿತ್ತ ಮಾತ್ರ. ಮಹಾತ್ಮರು ತಾವು. ತಮ್ಮ ಹೆಸರು ತಿಳಿಲಿಲ್ಲ. ನನ್ನ ಹೆಸರು ರವೀಂದ್ರ ಅಂತ. ದೇವರ ದೊಡ್ಡವನು. 3 ಜನರ ಪ್ರಾಣ ಉಳಿತು. ಏನ್ರಿ ನಮ್ಮ ಮೇಡಮ್ ನೋಡ್ರೇನು ಇಬ್ರು ಲೆಕ್ಕ ತಗೊಂಡ್ರ? ಇಲ್ಲ, ಅವರು ನಾನು ಮತ್ತೆ ಆ ಗಾಡಿ ಓಡಿಸ್ತವನು. ನೋಡಿ, ನೀವು ನನ್ ಪ್ರಾಣ ಉಳಿಸಿದೀರಾ. ನಿಮ್ಗೆ ನಾನೇನಾದ್ರೂ ಕಾಣಿಕೆ ಕೊಡ್ಬೇಕು. ಏನ್ ಬೇಕು ಹೇಳಿ? ಆಧುನಿಕ ಕರಣಿ ಕೇಳಿ. ಪರವಾಗಿಲ್ಲ ಬಿಡಿ, ಈಗ ಆಗಿದ್ದೆ ಸಾಕಲ್ಲ. ನೀವೇನಾದ್ರೂ ಕೇಳಲೇಬೇಕು, ನಾನ್ ಕೊಡ್ಲೇಬೇಕು. ಇದನ್ನ ವರ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ನನ್ನೊಂದು ವಿನಂತಿ. ನಾನು ಭಾರತ ಉಳಿಸಿ ಅಂತ ಒಂದು ಆಂದೋಲನ ಶುರು ಮಾಡಿದ್ದೀನಿ. ಅದನ್ನ ಉಳ್ಸಕ್ ತುಂಬಾ ಜನ ಇದಾರಲ್ಲ. ಎಲ್ಲಿದ್ದಾರೆ? ತಮ್ಮಲ್ಲೇ ಕಿತ್ತಾಟ ಆಡ್ಕೊಂಡು ದೇಶನ ಕಿತ್ತಿ ತಿನ್ನೋರೇ ಜಾಸ್ತಿ ಆಗಿದ್ದಾರೆ. ಉಳಿಸೋರು ತುಂಬಾ ಕಡಿಮೆ ಆಗಿದ್ದಾರೆ. ನೀವು ಯಾವ ರೀತಿ ದೇಶ ಉಳಿಸ್ತೀರಾ? ದೇಶದ ಭಾರ ಕಡಿಮೆ ಮಾಡಬೇಕು. ಅಂದ್ರೆ ಮೇಡಮ್ ಅವರು ದಪ್ಪ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರ? ಇದು ದಪ್ಪದ ಪ್ರಶ್ನೆ ಅಲ್ಲ, ತೂಕದ ಪ್ರಶ್ನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜನಸಂಖ್ಯಾ ಸ್ಫೋಟ. ಅಬ್ಬಾ, ಇದು ನನಗ್ ಸಂಬಂಧಪಟ್ಟ ಸಮಸ್ಯೆ ಅಲ್ಲ. ಈಗ ನಮ್ಮ ದೇಶದ ಜನಸಂಖ್ಯೆ 111 ಕೋಟಿ ಆಗಿದೆ. ಇಷ್ಟಾಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿರೋರು, ಮೋರಿಯಲ್ಲಿ ಮಲಗಿರೋರು, ಗುಡಿಸಲಲ್ಲಿ ಮಲಗಿರೋರು, ಕಾಡ್ನಲ್ಲಿ ಮಲಗಿರೋರ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಅವ್ರನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಭಾರ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ? ಮದುವೆ ಆದ ಗಂಡಸರಿಗೆ ನಾವು ಬ್ರಹ್ಮಚರ್ಯ ಬೋಧಿಸ್ತಾ ಇದೀವಿ. ಮದುವೆ ಆದ ಮೊದಲು 10 ವರ್ಷದವರೆಗೆ ಅವರು ಮಕ್ಕಳನ್ನ ಪಡೆಯೋ ಹಾಗಿಲ್ಲ. ಅಕಸ್ಮಾತ್ ಆಗ್ಬಿಡ್ತಪ್ಪ. ಯಾವಾಗ? ನೀವು ಸುಮ್ಮನೆ ದಿಕ್ ತಪ್ಪಿಸ್ಬೇಡಿ. ಇದು ಒಂದು ಪವಿತ್ರ ಕಾರ್ಯ. ನಾವು ಈ ರೀತಿ ಬ್ರಹ್ಮಚರ್ಯ ಬೋಧಿಸದೇ ಇದ್ರೆ ಭಾರತ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಬಿದ್ದೋಗ್ಬಿಡುತ್ತೆ. ಈಗಲೇ ನೋಡಿ, ಕೆಲಸ ಸಿಗ್ತಾ ಇಲ್ಲ, ಸೈಟ್ ಸಿಗ್ತಾ ಇಲ್ಲ, ಬಂಗಾರದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನನ್ನಿಂದ ಏನಾಗ್ಬೇಕಿತ್ತು? ನೀವು ನನಗೆ ಒಂದು ವರ ಕೊಟ್ಟಿದ್ದೀರಾ. ಈಗ ನಿಮ್ಮ ವರ ನಮಗ್ ಬೇಕು. ಅಂದ್ರೆ ನಿಮ್ಮ ಗಂಡನ್ನ ನಮ್ಮ ಸಂಘಕ್ಕೆ ಸೇರಿಸಿ ಅವ್ರು 10 ವರ್ಷ ಬ್ರಹ್ಮಚರ್ಯ ಪಾಲಿಸ್ಲಿ. ನಾಳೆನೆ ಭಾರತ ಉಳಿಸಿ ಸಂಘಟನೆಗೆ ನಾನ್ ಮೆಂಬರ್ ಆಗ್ತೀನಿ. ರೆಡಿ? ಅಯ್ಯೋ ರೀ, ಅವರು ನೀವು ಬ್ರಹ್ಮಚಾರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಕಟ್ಕೊಂಡಿದ್ದೀರಾ, ಹೇಗ್ ಸಾಧ್ಯ? ಮೇಡಮ್ ಅವ್ರೆ, ಎಲ್ಲ ತಮಗೋಸ್ಕರ. ತಾವು ಅವ್ರಿಗೆ ವರ ಕೊಟ್ಟಿದ್ದೀರಾ, ಮಾತು ಕೊಟ್ಟಿದ್ದೀರಾ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳದೆ ಹೋದ್ರೆ ಮನುಷ್ಯ ಇದ್ರು ಒಂದೇ, ಹೋದ್ರು ಒಂದೇ. ನಿಮಗೋಸ್ಕರ ನಾಳೆಯಿಂದನೇ ನಾನು ಬ್ರಹ್ಮಚಾರ ದೀಕ್ಷೆ ತಗೋತೀನಿ. ಮಾತೃಶ್ರೀ, ಏನೋ ಪಾಂಡುರಂಗ ಗಂಡುಗಲಿ, ನೀನು ಹೆಸರಿಗೆ ಲಂಗ ತೊಡಿಸಿದ ಮೇಲೆ ಗಂಡುಗಲಿ ಎನ್ನುವಂತೂ ನಾವು ಬಹುದಿನಗಳ ನಂತರ ಮತ್ತೊಮ್ಮೆ ಸಂತೋಷಗೊಂಡಿದ್ದೇವೆ. ಹೌದಾ? ಎಮ್ಮೆಸೆ ಪಾಂಡುರಂಗನ್ಗೂ ಸೇರಿಸಿ ಕಾಫಿ ತಗೊಂಡ್ ಬಾ. ಆ ಸಂತೋಷಕ್ಕೆ ಕಾರಣ ಏನು?
ನಾನು ಬ್ರಹ್ಮಚಾರ್ಯವನ್ನು ಸ್ವೀಕರಿಸಿದ್ದೇನೆ. ಮದ್ವೆ ಆದ್ಮೇಲೆ ಎಂತದ್ದು ಬ್ರಹ್ಮಚಾರಿ? ಇದು ಮದುವೆ ಆದ ಮೇಲೂ ಸ್ವೀಕರಿಸುವಂತಹ ಬ್ರಹ್ಮಚಾರಿ. ಅಯ್ಯೋ, ಬಾವಾ ಯಾರು? ನಿಮ್ಮನ್ನೇ ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಸದ್ಯಕ್ಕೆ ನೀವ್ ಯಾರು ನನ್ನನ್ನು ಮಾತಾಡ್ಸ್ಬಿಡಿ. ಯಾಕೆ ಮಾತಾಡ್ಸ್ಬಾರ್ದು ಪಾಂಡ್ರಂಗ? ಭಾರತ ಉಳಿಸಿ ಚಳವಳಿ ಅನ್ನೋದಕ್ಕೆ ನಿಮ್ಮ ಅತ್ತಿಗೆ ನನ್ನ ಗಿಫ್ಟ್ ಕೊಟ್ಬಿಟ್ಟಿದ್ದಾಳೆ. ಹಂಗಿದ್ರೆ ನೀವ್ ವಿದೇಶಕ್ಕೆ ಹೋಗ್ತಿದ್ಯಾ? ಸ್ವದೇಶದಲ್ಲೇ 10 ವರ್ಷ ಬ್ರಹ್ಮಚರ್ಯ ಪಾಲಿಸ್ತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಇರೋದ್ರಲ್ಲಿ ನೀನೊಬ್ಳೆ ನನಗ್ ಸಮಾಧಾನ ಹೇಳೋಳು. ಪಾಂಡುರಂಗ ಬ್ರಹ್ಮಚಾರಿ ಆಗ್ಬೇಕು ಅಂತಿದ್ದಾನೆ. ಕಾಫಿ ಕೊಟ್ಟು ಯಾವ ಚಾಲಿ ಅಂತ ಕೇಳು. ನನಗೆ ಹೇಳಿದಿರಲ್ಲ ಬಿಡಿ ಅತ್ತೆ, ಯಜಮಾನ್ರನ್ನ ನಾನ್ ವಿಚಾರಿಸ್ಕೊತೀನಿ. ಕೈ ತೆಗೆ. ಏನು ಯಜಮಾನ್ರೆ? ಈ ಕ್ಷಣದಿಂದ ನಿನ್ನ ಪಾಲಿಗೆ ನಿನ್ನ ಯಜಮಾನರು ಸತ್ರು. ಅಂದ್ರೆ ಅವರೀಗ ಬ್ರಹ್ಮಚಾರಿ. ಇನ್ನು 10 ವರ್ಷ ಈ ಮನೆಯಲ್ಲಿ ತೊಟ್ಲು ಕಟ್ಟೋ ಹಾಗಿಲ್ಲ. ಬೆಡ್ ಮೇಲೆ ಮಗು ಮಲಗಿಸಿ ಜೋ ತಟ್ಟಿದ್ರೆ ಮಗು ಮಲ್ಗೊಲ್ಲ ಅನ್ನತ್ತಾ? ಮಗುನೇ ಬೇಡ ಅಂದ ಮೇಲೆ ಜೋತಟ್ಟುವುದಾದರೂ ಯಾರಿಗೆ? ಇದಕ್ಕೆ ಜಾಜಿ ಎನ್ನುವ ವೃದ್ಧಬಾಲೆಯ ಒಪ್ಪಿಗೆಯೂ ಇದೆ. ಅಯ್ಯಯ್ಯೋ, ಏನ್ ಸೊಸೆನೋ, ಇಂಥ ಸೊಸೆನ ಗುಲ್ಬಿನ ಹುಡುಕುದ್ರು ಸಿಗೋಲ್ಲ. ಏನು ಯಜಮಾನ್ರೆ, ಬಿಸಿ ಬಿಸಿ ಕಾಫಿ? ನಮ್ಮ ಯಜಮಾನ್ರಿಗೆ ನಾನ್ ಕಾಫಿ ಕೊಡ್ತೀನಿ ಕೊಡೆ. ಇಷ್ಟ ದಿವಸ ನಾನೇ ಕೊಡ್ತಾ ಇದ್ದೆ, ಇವತ್ತೇನ್ ಕಾಂಪಿಟೇಷನ್? ಇನ್ ಮುಂದೆ ನಾನೇ ಕೊಡೋದು. ರೀ ಏನು ಅಂದ್ರೆ ಕಾಫಿ ತಗೊಳ್ರಿ. 1 ನಿಮಿಷ ಬಂದೆ ವೃದ್ಧಬಾಲೆ. ನನಗೆ ಪರವಾಗಿಲ್ಲ, ಕುಸುಮ ಬಾಲೆ ಅಂದ್ರು. ಗರಳ ಗೊರಳ ಮನರಳ ಸರಳಂಗೆ ಮುನಿವಂತೆ ಇರುಳ ತಿರುಳಿನ ಹೊರಳಿಗ ತರಣಿ ಕೆರಳುವಂತೆ ಸರಳ ತೆರಳಿಕೆಗೆ ಮರಳಿತು ಕರುಳ ಸುರುಳಿಯೋಳ್ ಹರಳುತ್ತ ಬೀಳುತ್ತ. ಪಾಂಡ್ರಂಗ ಸ್ವಾಮಿಗಳು ಬಂದ್ರು, ಕಾಲಿಗೆ ಬೀಳೋ. ಯಾಕೋ? ಕಲ್ಸಕ್ರ ಕೊಡ್ತಾರೆ. ಪಾಂಡ್ರಂಗ, ನಾನು 2 ಸರ್ತಿ ಕಾಲಿಗೆ ಬಿದ್ನು. ಬಯಕೆಯೊಳೆ ಬಾಳ್ ಕಳೆವುದು ಬಯಕೆಯು ದೊರೆತ ಚಣ ಬಯಸಿಕೆಯನ್ನೇ ಬಯಸುವುದೇ ಕಹುದೆನ್ನ ಮನ. ಹಂಗಂದ್ರೆ ಏನು? ಒಬ್ರಿಗೆ ಒಂದೇ ಸಲ ಕಲ್ಸಕ್ರೆ ಕೊಡೋದು. ಬಾಲಕ ಪದ್ಮನಾಭ, ನೀನು ಬ್ರಹ್ಮಚಾರಿ ಆಗ್ಬಿಡು. ನಂಗ್ ಮದ್ವೆನೇ ಆಗಿಲ್ವಲ್ಲ. ಹಾಗಿದ್ರೆ ಯಥಾಸ್ಥಿತಿ ಕಾಪಾಡ್ಕೋ. ಮ್ಯಾರೇಜ್ ಆಗಿ ಬಾಡಿ ಜಖಮ್ ಆಗ್ಬಿಡ್ತು ಅಂದ್ರೆ ಗ್ಯಾರೇಜ್ ಸೇರ್ಕೊಂಡ್ಬಿಡ್ತೀಯ. ರೀ ಏನಂದ್ರೆ ಕಾಫಿ ತಗೊಳ್ರಿ. ಕಾಫಿ, ಟೀ, ಕೋಕಂ ತಂಪು ಪಾನೀಯಗಳು ನಮ್ಮ ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ವೃದ್ಧಬಾಲೆ. ನಾವೀಗ ಜಗತ್ತಿನ ಸಂಬಂಧವನ್ನು ಲಟಲಟನೆ ಮುರಿದುಕೊಂಡಿದ್ದೇವೆ. ಹೆತ್ತ ತಾಯಿಯ ಸಂಬಂಧನು ಮುಲ್ಕೊಂಡಿದೀಯೇನೋ? ಜಗತ್ತು ಒಂದ ಮೇಲೆ ತಾವೂ ಸೇರ್ಕೋತೀರ. ಪರಿಶಿಷ್ಟ ವರ್ಗಗಳನ್ನ ನಾವು ಗೆಲ್ಲಬೇಕು. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ದೇಶಕ್ಕೆ ಸಹಾಯ ಮಾಡಬೇಕು. ತಾಯಿ ಮಡಿಲಲ್ಲಿರುವ ಮಕ್ಕಳ ಸಂಖ್ಯೆ 111 ಕೋಟಿಯಾಗಿ ನನ್ನ ತಾಯಿ ತತ್ತರಿಸ್ತಾ ಇದ್ದಾಳೆ. ಗುಂಡ್ಕಂತ ನಾನು ಇಲ್ಲೇ ನಿಂತಿದ್ದೀನಲ್ಲೋ. ನಾನು ಮಾತಾಡ್ತಾ ಇರೋದು ನನ್ನ ಭೂಮಿ ತಾಯಿ ಬಗ್ಗೆ. ಅದಕ್ಕೆ ಈ ಎಲ್ಲಾ ನಶ್ವರವಾದ ಕಾರ್ಯಕ್ರಮಗಳಿಗೆ ವಿರಾಮ ಹಾಕಿ ನಾನು ಶಾಶ್ವತ ಶಾಂತಿಯಡಿಗೆ ಹೊರಟಿದ್ದೇನೆ. ಶಾಶ್ವತ ಶಾಂತಿನ? ಯಾರು ಹೇಳು? ನೀವು ನನ್ನ ಶ್ರೀಗಂಡ. ಏನೇ ಹಾಗಂದ್ಲೆ? ಗಂಡನ್ಗೆ ಶ್ರೀ ಹಾಕಿ ಗೌರವ ತೋರಿಸ್ತಾ ಇದ್ದೀನಿ ಅತ್ತೆ. ಇನ್ನದರ ಅಗತ್ಯವಿಲ್ಲ. ಯಾಕೆ? ಇಂದಿನಿಂದ 10 ವರ್ಷಗಳ ಕಾಲ ಸಂಸಾರ ಸಂಬಂಧಗಳಿಗೆ ರಜೆ ಘೋಷಿಸಲಾಗಿದೆ. ಏನು ಯಜಮಾನ್ರೆ? ಅವರು ಆಗ್ಲೇ ಸತ್ರು. ಗುರುಗಳೇ, ನೀವೆಲ್ಲೋ ನಾನಲ್ಲೇ, ಈ ಜೀವ ನಿಮ್ಮಲ್ಲೇ. ಗುರುಗಳೇ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ನಿಮ್ಮ ಪಾದ ಪೂಜೆಯನ್ನು ಮಾಡಲು ಅವಕಾಶ ಮಾಡಿಕೊಡಿ. ಆ ಮಾಡು. ಇಷ್ಟಾರ್ಥ ಸಿದ್ಧಿರಸ್ತೋ ಭವ ಕುಸುಮವಾಣಿ ಇಟೋ ಭವ. ಗುರುಗಳೇ, ದೇವ್ರ ಪೂಜೆಗೆ ಹೂ ಬೇಕಂದ್ರಲ್ಲ, ತಗೊಳ್ಳಿ. ಭೇಷ್ ಕುಸುಮ ಬಾಲೆ. ಬ್ರಹ್ಮಚಾರಿ ಅನ್ನೋರ್ ಕೈನಲ್ಲಿ ಹುಳಿ ಪದಾರ್ಥ ನಿಂಬೆ ಹಣ್ಣ. ನಿಜ. ಉಪ್ಪು, ಹುಳಿ, ಖಾರ ಇವು ಬ್ರಹ್ಮಚಾರಿಯ ಶತ್ರುಗಳು. ಅವುಗಳನ್ನು ಗೆಲ್ಲಲೆಂದೇ ನಿತ್ಯ ಈ ನಿಂಬೆ ಹಣ್ಣಿನೊಂದಿಗೆ ನನ್ನ ಹೋರಾಟ. ಅಂದ್ರೆ ಮುಳ್ಳ ಮುಳ್ಳಿಂದನೇ ತೆಗಿ ಅಂತಾರಲ್ಲ, ಆಗ ಅಲ್ಲ, ಹುಳಿನ ಹುಳಿಯಿಂದ ತುಳಿ. ಏನಪ್ಪ ಏನ್ ನಡೀತಾ ಇದೆ ಅಲ್ಲಿ? ನಿಮ್ಮ ಅಣ್ಣ ಬ್ರಹ್ಮಚಾರಿ ಆಗ್ಬಿಟ್ಟ. ನಮ್ಮ ಅತ್ತಿಗೆನ್ ಮದ್ವೆ ಆದಾಗ್ಲೇ ನಮ್ಮ ಅಣ್ಣ ಬ್ರಹ್ಮಚಾರಿ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಹೌದಾ? ನೋಡಿಪ್ಪ, ನೀವ್ ಯಾವ್ದೇ ಕಾರಣಕ್ಕೂ ನಮ್ಮ ಅಣ್ಣನ ಹತ್ರ ಮಾತ್ರ ಹೋಗಕ್ ಹೋಗ್ಬೇಡಿ. ಯಾಕೆ? ಅವ್ರು ನಿಮಗೆ ಬ್ರಹ್ಮಚರ್ಯ ದೀಕ್ಷೆ ಕೊಟ್ಬಿಟ್ರೆ ಕಷ್ಟ. ಹೋಗಿ 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 ಹೋಗಿ. ಚಂಪ, ಕೆಲ್ಸ ಬಿಟ್ಟು ನಮ್ಮ ಅಣ್ಣನ ಹತ್ರ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಯಜಮಾನ್ರು ಸತ್ರು. ಗುರುಗಳ ಜೊತೆಗೆ ನಾನು ಬ್ರಹ್ಮಚರ್ಯ ಸ್ವೀಕರಿಸ್ತಾ ಇದ್ದೀನಿ. ಇನ್ಮೇಲಿಂದ ನಾನು ತಿಂಡಿ ಕಾಫಿ ಏನು ಮುಟ್ಟಲ್ಲಪ್ಪ. ಬರೀ ಹಾಲು, ಹಣ್ಣು, ಹಂಪಲು ಅಷ್ಟೇ ಅಲ್ವಾ ಗುರುಗಳೇ? ನಾನೀಗ ಕ್ಷಣ ಹೊತ್ತು ಧ್ಯಾನದಲ್ಲಿ ಮುಳುಗಬೇಕು. ನೀವು ಇಲ್ಲಿಂದ ಜಾಗ ಖಾಲಿ ಮಾಡುವಿರಾ? ನಾನು ಇಲ್ಲೇ ಇದ್ರೆ ಏನಾಗತ್ತೆ? ಮನಸ್ಸು ಕೆಡಿಸ್ಕೊಳ್ಳೋದಕ್ಕೆ ನಾನು ವಿಶ್ವಾಮಿತ್ರ ಅಲ್ಲ. ಪಾಂಡುರಂಗ ಸ್ವಾಮಿಗಳೇ, ರವೀಂದ್ರ ಪರಮ ಪೂಜ್ಯರೇ, ಆಲಿಂಗನ. ಇವರು ನನ್ನ ಬ್ರಹ್ಮಚಾರಿ ಸ್ನೇಹಿತರು.
ಇವರು ನನ್ನ ಹಾಗೆ ಮದುವೆ ಆದ ಮೇಲೆ ಬ್ರಹ್ಮಚಾರಿಗಳೇ? ಹೌದು, ಇವರು ಸಂಸಾರ ಕಟ್ಟಿಕೊಂಡು 2 ವರ್ಷ ಆಗಿದೆ. ಯಾಕಾದ್ರೂ ಕಟ್ಕೊಂಡಿದ್ದೀನೋ ಅನ್ಸುತ್ತಲ್ವಾ? ಮನೆಯಲ್ಲಿ ಹೆಂಡತಿ ಕಿರಿಕ್ ಜಾಸ್ತಿ ಆಯ್ತು. ಕಿರಿಕ್ ಅನ್ನೋ ಪದ ಹುಟ್ಟಿದ್ದೆ ಈ ಹೆಂಡತಿಯಿಂದ. ನಾನೇ ಇವರು ಬೋಧನೆ ಮಾಡಿದೆ, ಇನ್ನು 10 ವರ್ಷಗಳ ಕಾಲ ನೆಮ್ಮದಿಯಿಂದ ಇದ್ಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಗುರುಗಳೇ 10 ವರ್ಷಗಳ ನಂತರ ಯಾವ ನಿರ್ಧಾರಕ್ಕೆ ಬರ್ತೀರಾ? ನೋಡೋಣ, ಅವಾಗ ಯಾವ ಸರ್ಕಾರ ಇರುತ್ತೋ, ಯಾರು ಇರ್ತಾರೋ, ಹೆಂಡತಿ ಇರ್ತಾಳೋ, ಇಲ್ಲ ಎದುರುಗಡೆ ಮನೆ ರಾಮಣ್ಣನ ಜೊತೆ ಓಡಿ ಹೋಗಿರ್ತಾಳೋ. ಈ ವಿಷಯದಲ್ಲೂ ನಾನು ನತದೃಷ್ಟ. ನಮ್ಮ ಎದುರು ಮನೆಯಲ್ಲಿ ಇರೋದು ರಾಮಣ್ಣನಲ್ಲ, ಸೋಮಣ್ಣ. ಓಡಿ ಹೋಗೋರಿಗೆ ಯಾವಣ್ಣ ಆದ್ರೇನು? ಯಾರು ಓಡ್ ಹೋಗ್ಲಿ ಬಿಡ್ಲಿ, ನಾನ್ ಮಾತ್ರ ಇವ್ರ ಜೊತೆಗೆ ಶಾಶ್ವತವಾಗಿ ಇಲ್ಲೇ ಇರ್ತೀನಿ. ನೀವು ಕನಿಷ್ಠ 10 ಜನರನ್ನಾದ್ರೂ ಬ್ರಹ್ಮಚಾರಿಗಳನ್ನಾಗಿ ಮಾಡಬೇಕು. ಅದು ನಿಮ್ಮನೆಯವರಾದ್ರೂ ಪರವಾಗಿಲ್ಲ. ಪಾಟ್ರಂಗ ಸ್ವಾಮಿಗಳೇ, ಬಾಲಕ, ಅಲ್ಲೋಡ ಜಗಳ. ಯಥಾ ಹೇಕೇನ ಚಕ್ರೇನ ನಾರತಿಶ್ಯ ಗಿತ್ರಪತೇತ್ ಏವಂ ಪುರುಷ ಕಾರ್ಯೇಣ ದೈವಂ ನಾಶಿದ್ಧತಿ. ಹಂಗಂದ್ರೇನ್ ಬಾವ? ಯಾವನಿಗೆ ಗೊತ್ತು? ಪಾಪ ಗಂಡ ಹೆಂಡತಿ ಅನ್ಸುತ್ತೆ. ಬಾಲಕರೇ, ಹೋಗಿ ಬಿಡಿಸಿ. ಪಾಲಕರೇ, ಆಮೇಲೆ ಮಸಾಲೆ ದೋಸೆ ಕೊಡಿಸಿ. ಈಗೆಲ್ಲ ಜಗಳ ಆಡ್ಬಾರ್ದು. ಆಡಿದ್ರೆ ಪಾಂಡ್ರಂಗಂಗ್ ಹೇಳ್ಬೇಕಾಗುತ್ತೆ. ಯಾವನವನು? ನಾನು ಬಾಲೆ ಪಾಂಡುರಂಗ ಸ್ವಾಮಿ. ಸಿಟ್ಟು ಮೂರ್ಖರ ಲಕ್ಷಣ, ಜಗಳ ಜಾಂಬುವಂತನ ಲಕ್ಷಣ. ಸಂಸಾರ ಎನ್ನುವುದು ಕೇವಲ ವ್ಯಾಮೋಹ, ಅದು ಒಂದು ವಿಷವೃಕ್ಷ. ಅದರಲ್ಲಿ ಸಿಕ್ಕಿ ಬಿದ್ದವನು ಸಿಂಬಳದಲ್ಲಿ ಸಿಕ್ಕಿ ಬಿದ್ದ ನೊಣದ ಹಾಗೆ ಒದ್ದಾಡಿ ಒದ್ದಾಡಿ ಅಲ್ಲೇ ಪ್ರಾಣ ಬಿಡ್ತಾನೆ. ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸ್ವಾಮಿಗಳ. ನನಗಂತೂ ಇವಳ ಹತ್ರ ಹೇಗಿ ಸಾಕಾಗೋಗ್ಬಿಟ್ಟಿದೆ ಸ್ವಾಮಿ. ನೋಡು ಬಾಲಕ, ಹೆಣ್ಣು ಅನ್ನುವುದು ಒಂದು ಮಾಯೆ, ನೆರಳಿದ್ದ ಹಾಗೆ. ಅದನ್ನ ಹಿಡಿಯಲಿಕ್ಕೆ ಹೋದ್ರೆ ಓಡೋಡಿ ಹೋಗುತ್ತೆ, ಸುಮ್ಮನೆ ಹೋದರೆ ಹಿಂದಿಂದೆ ಬರುತ್ತೆ. ಸ್ವಾಮಿಗಳ, ನಿಮ್ ಮಾತು ಕೇಳಿ ನನ್ನ ಮನಸ್ಸಿಗಂತೂ ತುಂಬಾ ಸಂತೋಷ ಆಗೋಯ್ತು ಸ್ವಾಮಿ. 10 ವರ್ಷಗಳ ಮಟ್ಟಿಗೆ ಸಂಸಾರ ವ್ಯಾಮೋಹವನ್ನು ತ್ಯಜಿಸಿ ದೇಶಕ್ಕಾಗಿ ದುಡಿ. ಮಕ್ಕಳು ಬೇಡ, ಅಪ್ಪಿ ತಪ್ಪಿ ಮಕ್ಕಳಾದವು ಅಂತ ಇಟ್ಕೊ. ಆ ಮಕ್ಕಳಿಗೆ ಮಕ್ಕಳು, ಆ ಮಕ್ಕಳಿಗೆ ಮೊಮ್ಮಕ್ಕಳು, ಮರಿ ಮಕ್ಕಳು, ಹೀಗೆ ಕಾಲಚಕ್ರ ತಿರುಗಿ 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 ದೇಶವೇ ಎಕ್ಕುಟ್ಟೋಗುತ್ತೆ. ಸಾಧ್ಯವಾದ್ರೆ ಹೆಂಡತಿಯನ್ನು ಬಿಟ್ಟು ಬಿಡು. ಕೆಲವು ದಿನಗಳ ಮಟ್ಟಿಗೆ ಒಂದು ಮೂಲೆ ಹಿಡಿ, ಗಮನವನ್ನು ಕೇಂದ್ರೀಕರಿಸು, ದೇವರನ್ನು ಧ್ಯಾನಿಸು. ಇಲ್ಲಿ ಸಾಧ್ಯವಾಗಲಿಲ್ಲವೋ ಹಿಮಾಲಯಕ್ಕೆ ಓಡು, ಪುಟ್ಟ ಬಟ್ಟೆಯಲ್ಲಿ ಓಡು, ಬಟ್ಟೆ ಬಿಟ್ಟು ಓಡು. ಏನೋ ಏನಿಲ್ಲ, ಗಂಡ ಹೆಂಡತಿ ಮತ್ತೆ ಹೇಳ್ತಾ ಇದ್ಯಾ? ನನ್ನ ಗಂಡ ಮನೆಗ್ ಬರ್ತಾ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೆ, ಹೇಳ್ತೀನಿ ಬಿಟ್ಬಿಡು ಅಂತ ಬೋಧಿಸ್ತಾ ಇದ್ಯಾ? ಬಾಲ್ಗಳು ಬೇರೆ. ಅಣ್ಣ, ಹೆಂಗಣ ಮೇಂಟೈನ್ ಮಾಡ್ತೀಯ ನೀನು? ಏನಿದೆ ಅವತಾರ? ಏನ್ ಲಕ್ಷಣವಾಗಿ ಕಾಣ್ತಾ ಇದೆಯಮ್ಮ. ಎಲ್ಲ ಗುರುಗಳಿಗೋಸ್ಕರ. ಈಗ ನಾನು ಶಿಷ್ಯೆ. ಕೋತಿ ತಾನ್ ಕೆಡೋದಲ್ದೆ ಮನೆ ಎಲ್ಲ ಕೆಡಿಸ್ತಂತೆ. ಯಾರಿಗೆ ಹಾಲು? ಗುರುಗಳಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋ ಹಾಲು. ಸ್ಪೆಷಲ್ ಆಗಿ ಯಾಕೋ? ಅವ್ರೀಗ ಕಾಫಿ ಟೀ ಎಲ್ಲ ಮುಟ್ಟೋಂಗಿಲ್ವಲ್ಲ, ಅದಕ್ಕೆ. ಬ್ರಹ್ಮಚಾರಿ ವ್ರತ ಮಾಡ್ತಿದಾರಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ನನಗ್ ಬಿಡಿ ಆಂಟಿ. ಆಂಟಿ ಅಲ್ಲ, ಮೇಡಮ್. ಅದೇ ನನಗ್ ಬಿಡಿ, ನಾನು ಅವ್ರನ್ನ ಸರಿಯಾದ ದಾರಿಗೆ ತರ್ತೀನಿ. ಕಲ್ತೀಯಮ್ಮ, ಕಲ್ತೀಯ. ಸರಿ ದಾರಿ ಅಂದ್ರೆ ನಿನ್ ದಾರಿಗ? ಹಾಗೆ ಅನ್ಕೊಳ್ಳಿ. ನೋಡು, ಇವ್ರು ಯಾಕೆ ಬ್ರಹ್ಮಚಾರಿ ಆದ್ರೂ ಏನೋ. ನಿಮ್ ಮುಖ ನೋಡಿ. ಏನಂದೆ? ನನ್ನಂತವಳನ್ನ ಕಟ್ಕೊಂಡಿದ್ದಿದ್ರೆ ಯಜಮಾನ್ರು ಯಾಕೆ ಬ್ರಹ್ಮಚರ್ಯ ವ್ರತ ಆಚರಿಸ್ತಾ ಇದ್ರು? ಕರೆಕ್ಟ್ ಹೇಳಿದೆ ಚಂಪಾ. ನೀನೇ ನನ್ ಸೊಸೆಯಾಗಿದ್ದಿದ್ಲೇ 3 ಟಿವಿ ನೋಡೋದನ್ನ ಬಿಟ್ಟು ತೊಡೆ ಮೇಲೆ ಮೊಮ್ಮಗನ್ನ ಮಲಗಿಸ್ಕೊಂಡು ಜೋ ಜೋ ಲಾಜ ಕುಮಾಲ, ಜೋ ಜೋ ಚೋಲ ಕುಮಾಲ ಅಂತ ಲಾಲೆ ಹಾಕ್ತಿದ್ದೆ. ಅತ್ತೆ, ನೀವು ಚಂಪನ್ನ ತುಂಬಾ ವಹಿಸ್ಕೊಂಡು ಮಾತಾಡ್ತಿದ್ದೀರಾ, ಇದು ಸರಿಯಲ್ಲ. ನನ್ನ ಮಗ ಬ್ರಹ್ಮಚರ್ಯ ದೀಕ್ಷೆ ತಗೊಂಡ ಅಂತ ಚಂಪಾ ಕೂಡ ತಗೊಂಡಿದ್ದಾಳೆ. ಈ ಬುದ್ಧಿ ನಿನಗಿದೆಯಾ? ಒಳ್ಳೆ ಗಂಡು ಬೀಳಿ ಆಡ್ದಂಗ ಆಡ್ತಿದ್ಯಲ್ಲ. ಅತ್ತೆ, ನಾನು ನಿಮ್ ಮನೆಗ್ ಬೇಡ ಅನ್ನೋದಿದ್ರೆ ಮದ್ವೆ ದಿನನೇ ತಪ್ಪಿಸ್ಬೇಕಾಗಿತ್ತು. ಆಗ ತಾಳಿ ಕಟ್ಸಿ ಅಕ್ಷತೆ ಹಾಕಿ ಚೆನ್ನಾಗಿ ಬಾರಿಸಿ ಈಗ ಬಾಯಿಗೆ ಬಂದಂಗೆಲ್ಲ ಅಂತಿದ್ದೀರಾ. ಈ ಮಾತನ್ನ ಮಾವ ಇದ್ದು ಕೇಳಿಸ್ಕೋಬೇಕಾಗಿತ್ತು. ನಿಮ್ ಬಾಯಿಗೆ ಬರೆ ಹಾಕಿರೋ. ರಾಮ ರಾಮ, ನಮ್ಮ ಯಜಮಾನರು ಮಾತಾಡ್ದ ಹಾಗೆ ಮಾತಾಡ್ತಿದ್ದಾಳಲ್ಲ. ಅವಳು ಹೋದ್ಲು, ಅವಳು ಗುಣ ನನ್ನ ಮಗನಿಗೆ ಬರೋ ಬದಲು ಇವಳಲ್ಲಿ ಸೇರ್ಕೊಂಡ್ಬಿಡ್ತು. ಎಲ್ಲೋ ನನ್ ಕಲ್ಮ 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 ಅಂತ ಹಣೆ ಚೆಚ್ಕೋತಾ ಕೂತಿರಿ. ನಾನು ಹೋಗಿ ಅವ್ರಿಗೆ ಹಾಲು ಕೊಡ್ತೀನಿ. ಕೊಡ. ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಬೇಜಾರಾಗಿರೋದು ನಿಮ್ಗೆ ಅತ್ತೆ. ಶಾಂತಿ ಶಾಂತಿ ಶಾಂತಿ. ಶಾಂತಿ ಹೆಸರು ಜಪ್ಸಿ ಸಾಕು. ಹಾಲು ತಗೊಳ್ಳಿ. ಹಾಲ ಕುಡಿದ ಮನುಷ್ಯನೇ ಬದುಕಲ್ಲ ಅಂದ ಮೇಲೆ ಇನ್ನು ಹಾಲು ಕುಡಿದ ಮನುಷ್ಯ ಬದುಕ್ತಾನೆಯೇ? ಪಾಂಡುರಂಗ ಸ್ವಾಮಿಗಳೇ, ರವೀಂದ್ರ ಪರಮ ಪೂಜ್ಯರೇ, ದಯವಿಟ್ಟು ಕ್ಷಮೆ ಇರಲಿ, ಇವತ್ತು ಹಾರ ಇಲ್ಲ. ಆಲಿಂಗನ ಇದೆಯಲ್ಲ? ಆಲಿಂಗನ.
ನಾನು ನಿಮಗೆ 10 ಜನ ಮೆಂಬರ್ಸ್ ರೆಡಿ ಮಾಡಿ ಅಂತ ಹೇಳಿದ್ದೆ. ಎಷ್ಟು ಜನ ಆಗಿದ್ದಾರೆ? ನಾನು ಸಿಕ್ಕಾಪಟ್ಟೆ ಬೆವರು ಸುರಿಸಿ ಎಲ್ಲರನ್ನೂ ಕೇಳಿ ನೋಡಿದೆ. ಎಲ್ಲರೂ ಹೆಂಡತಿಗೆ ಎದ್ಕೊಂಡ್ಬಿಟ್ರು. ಆದ್ರೂ ಕಷ್ಟಪಟ್ಟು ಒಬ್ಬರನ್ನ ಹಿಡಿದಾಕಿದ್ದೀನಿ. ಯಾರದು? ಕುಸುಮ ಬಾಲೆ. ಯಾರು ಸಿಕ್ಕೋಮರೆ? ತುಂಬಾ ಚೆನ್ನಾಗಿದ್ದಾಳೆ. ಮದುವೆ ಆಗಿದೆಯಾ? ಯಜಮಾನ್ರು ಮನ್ಸ್ ಮಾಡ್ಬೇಕು. ಅಂದರೆ ನಾನು ಒಂದು ಗಂಡನ್ನ ಹುಡುಕಿ ನಾನೇ ಮುಂದೆ ನಿಂತಿದ್ದು ಇವರಿಬ್ಬರ ಮದುವೆಯನ್ನು ಮಾಡಿಸಬೇಕು ಎನ್ನುವ ಅರ್ಥದಲ್ಲಿ ಮಾತನಾಡುತ್ತಿದ್ದಾಳೆ. ಯಜಮಾನ್ರೆ ಸತ್ರ ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ಓಹೋ ನೋಡಿ, ದೀಕ್ಷೆ ತಗೊಂಡ ಮೇಲೆ 10 ವರ್ಷಗಳವರೆಗೆ ಮದುವೆ ಮಕ್ಕಳು ಎಲ್ಲ ಬಂದ್. ಗುರುಗಳು ಹೇಗೆ ಹೇಳ್ತಾರೋ ಹಾಗೆ. ನಾನಂತೂ ನನ್ನ ಸಂಸಾರವೆಂಬ ವ್ಯಾಮೋಹದ ಗಂಟು ಮೂಟೆಯನ್ನು ಕಟ್ಟಿ ಅಟ್ಟದ ಮೇಲಿಟ್ಟು ಇಂದಿಗೆ 2-3 ದಿನಗಳು ಗತಿಸಿದವು. ಏನ್ರಿ ನಿಮಗೆ ಸಂಸಾರ ವ್ಯಾಮೋಹ ಇಲ್ವಾ? ಬಿಲ್ಕುಲ್ ಇಲ್ಲ. ಮತ್ತೆ ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಬಂದಾಗ ಹಲ್ಕಿರಿತಾ ನಿಂತಿರ್ತೀರಾ? ಪ್ರಕೃತಿ ಸೌಂದರ್ಯವನ್ನ ಸವಿಯಬೇಕಾಗಿದ್ದು ಮಾನವನ ಸಹಜ ಧರ್ಮ. ವೃದ್ಧ ಬಾಲೆ, ಅವ್ರ ಕೈ ಕುಲ್ಕಿ ಬೆರಳೆಣಿಸ್ತಾ ಇರ್ತಿರಲ್ಲ, ಅದ್ಯಾವ ಸೌಂದರ್ಯನೋ? ಗುಪ್ತರ ಕಾಲವನ್ನ ನೆನೆಸಿಕೊಳ್ಳಲಿಕ್ಕೆ ಮಾತ್ರ ಚಂದ. ಅಂದಿನದ್ದು ಅಂದಿಗೆ. ಯಾವ ಕಾಲ ಆದ್ರೇನು ನಿಮ್ ಹಣೆ ಬರಹ ಬದಲಾಗೋದಿಲ್ಲ. ಬೀದಿಲ್ ಹೋಗ ಕಳ್ಳನ್ನ ಮನೆಗ್ ಬಂದು ದೋಚ್ಕೊಂಡು ಹೋಗಪ್ಪ ಅಂದಂಗಾಯ್ತು ಇವ್ರನ್ನ ಮನೆ ಕರೆದು. ಯಾಕೋ ವಾತಾವರಣ ತುಂಬಾ ಪ್ರಕ್ಷುಬ್ಧವಾಗಿದೆ. ಕರ್ಫ್ಯೂ ವಿಧಿಸಲೆ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದು ಬಿಡಬಹುದು. ದಯವಿಟ್ಟು ನಿಮ್ ಹೆಂಡತಿನ ಸ್ವಲ್ಪ ಕನ್ವಿನ್ಸ್ ಮಾಡ್ರಿ. ಯಾವ ಹೆಂಡತಿ? ಯಾವ ಹೆಂಡತಿ? ರೀ, ನೀವ್ ಎಷ್ಟು ಕೂಕೊಂಡ್ರು ಅಷ್ಟೇ, ಬಡ್ಕೊಂಡ್ರು ಅಷ್ಟೇ, ನಾನೇ ನಿಮ್ ಹೆಂಡತಿ. ನಾನು ಆಮೇಲೆ ಬರಲೇ? ಏನೋ ಬರ್ಬೇಕಾಗಿಲ್ಲ, ತೊಲಗಿ ಇಲ್ಲಿಂದ. ಪರಮಪೂಜ ಗುರುವರ್ಯ ಆಚಾರ್ಯ ರವೀಂದ್ರ ರವಿ ರಾ ಏಮಿ చేసలేదు ರಾರಾ. ರೀ, ನಿಮ್ಗೆ ನಾನ್ ಬುದ್ಧಿ ಕಲಿಸ್ತೀನಿ. ಇನ್ನು 3 ದಿನದಲ್ಲಿ ಈ ಬಿಳಿ ಪಂಚೆನ ಕಿತ್ ಹಾಕಿ ಬರ್ಮುಡ ಹಾಕೊಳಂಗ್ ಮಾಡ್ಲಿಲ್ಲ, ನನ್ನ ಹೆಸರು ಜಾಜಿನೇ ಅಲ್ಲ. ರವೀಂದ್ರ ಪರಮಪೂಜ್ಯರೇ, ಈಗ ನನ್ನಿಂದ ಏನಾಗಬೇಕು? ನಾಳೆ ಒಂದು ಸೆಮಿನಾರ್ ಇದೆ. ಅದರಲ್ಲಿ ಭಾಗವಹಿಸುವುದಕ್ಕೆ ನಾವೆಲ್ಲರೂ ಹಿಮಾಲಯಕ್ಕೆ ಹೋಗು. ನಾಳೆನು ಡೆಲ್ಲಿಗೆ ಫ್ಲೈಟ್, ಅಲ್ಲಿಂದ ವ್ಯಾನ್ ನಲ್ಲಿ ಹಿಮಾಲಯಕ್ಕೆ. ನಂದೊಂದು ಜೆನ್ವಿನ್ ಆದ ಪ್ರಶ್ನೆ. ಏನದು? ಇಂಥ ರಿಸಿಷನ್ ಟೈಮಲ್ಲೂ ನಾವೆಲ್ಲರೂ ವ್ಯಾನಲ್ಲಿ ಹೋಗೋ ಅಗತ್ಯ ಇದೆಯಾ? ಲಾರಿಲಿ ಹೋಗೋಣ, ಎಸಿಲಿ ಹೋದಂಗಿರುತ್ತೆ. ಆಗ್ಬೋದು. ಹಾಗಾದ್ರೆ ನಾನು ಈಗಲೇ 2 ಗಂಟೆ ರೆಡಿ ಮಾಡ್ತೀನಿ. 2 ಗಂಟೆ ಯಾಕೆ? ನನಗೊಂದು ಗುರುಗಳಿಗೊಂದು. ಅಂದ್ರೆ ನೀನು ಇವ್ರ ಜೊತೆ ಹಿಮಾಲಯಕ್ಕೆ ಹೋಗ್ತಾ ಇದ್ಯಾ? ಅಲ್ಲಿ ತುಂಬಾ ಚಳಿ ಇರುತ್ತಲ್ಲ, ಪಾಪ ಗುರುಗಳೊಬ್ರೇ ನಡಕ್ತಾ ಇರ್ತಾರೆ. ಅದಕ್ಕೆ ಅವ್ರ ಕಂಪ್ನಿ ಕೊಡೋದಕ್ಕೆ ನಾನು ನಡಕ್ಬೇಕಲ್ಲ. ಜಾಜಿ ಅವ್ರೆ, ನೀವು ನಮ್ನ ಬರ ಹೇಳಿದಿರ ಅಂದ್ಮೇಲೆ ಯಾವ್ದೋ ಮನೆ ಹಾಳು ವಿಷಯನೇ ಇರ್ಬೇಕು. ಮನೆ ಹಾಳು ವಿಷಯ ಅಲ್ಲ ಕಂಡ್ರು, ನಿಮ್ ಭಾವನ್ ವಿಷಯ. ಅವರು ನಾಳೆ ಊರ್ ಬಿಟ್ಟು ಹಿಮಾಲಯಕ್ಕೆ ಹೋಗ್ತಾರಂತೆ. ಹಾಗಾದ್ರೆ ನಾನ್ ಭಾವನ್ ಕಳಿಸ್ಕೊಡ್ತೀನಿ. ನಾನು ಅವ್ನ ಲಗೇಜ್ ತಗೊಂಡು ಹೋಗ್ತೀನಿ. ಓ, ಹಾಗಾಗ್ಬಾರ್ದು. ಅವ್ರು ಎಲ್ಲೂ ಹೋಗ್ಬಾರ್ದು, ಯಾರ ಕಣ್ಗೂ ಕಾಣಿಸ್ಬಾರ್ದು. ಹಾಗೆ ನೀವು ಅವ್ರನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಬಿಡ್ಬೇಕು. ಅದು ನಮ್ಮ ಭಾವ ಸನ್ಯಾಸಿ ಆದಾಗಿಂದ ಅವ್ರು ಎಲ್ಲಿ ಮೊಳಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹುಡ್ಕ ಬಾರೋ, ಇಲ್ಲೇ ಎಲ್ಲೋ ಇರ್ತಾನೆ. ಇಲ್ಲೇ ಇದನ್ನಲ್ಲೋ, ಬರೋ ಬರೋ. ನಾನು ಪದ್ದು. ನಾನು ನನ್ನ ಮಗನ್ನ ಕಿಡ್ನಾಪ್ ಮಾಡ್ತಿಲ್ಲೋ? ಯಾರೋ ಈ ಧೈರ್ಯ ಕೊಟ್ಟಿದ್ದು? ಜಾಜಿ ಅವರು ಸ್ವಂತ ಗಂಡನ್ನೇ ಕಿಡ್ನಾಪ್ ಮಾಡಿಸ್ತಾರಲ್ಲ, ಇಂಥ ಹಿಡಂಬಿನ ಭೀಮ ಕೂಡ ನೋಡಿಲ್ಲ. ನನ್ನ ಚಿನ್ನ, ನೀನು ಅಲ್ಲಿ ಇಲ್ಲಿ ಮಲಗಬೇಡಪ್ಪ, ನನ್ನ ರೂಮಲ್ಲೇ ಮಲಗೋಕೆ ಬಾ. ನಮ್ ಯಜಮಾನ್ರು ಹೀಗಾಡೋದಕ್ಕೆ ಕಾರಣ ರವೀಂದ್ರ. ಮೊದ್ಲು ಅವನ್ ಚರಿತ್ರೆ ಏನಂತ ತಿಳ್ಕೊಬೇಕು. ಮಾತೆ ಬಾಲೆ, ನೀನು ಹಿಮಾಲಯಕ್ಕೆ ಹೋಗ್ಲೇಬೇಕೇನೋ? ಹಿಮಾಲಯದಲ್ಲಿ ಬ್ರಹ್ಮಚಾರಿಗಳ ಸೆಮಿನಾರ್ ಇದೆ. ನಾವು ಅಲ್ಲಿಗೆ ಹೋಗಿ ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕಿದೆ. ಇವಳನ್ನ ಯಾಕೆ ಜೊತೆ ಕರ್ಕೊಂಡು ಹೋಗ್ತಾ ಇದೀಯಾ? ಗುರುಗಳೆಲ್ಲೋ ನಾನಲ್ಲಿ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ವೇಳೆ ಬ್ರಹ್ಮಚರ್ಯ ಬೇಡ, ಗೃಹಸ್ಥಾಶ್ರಮಕ್ಕೆ ವಾಪಸ್ ತೆರಳೋಣ ಅಂದ್ರೆ ಮದ್ವೆ ಆಗೋದಕ್ಕೆ ಒಂದು ಹೆಣ್ಣು ಅಂತ ಬೇಕಲ್ಲ. ಪಾಂಡುರಂಗ ಸ್ವಾಮಿಗಳೇ, ಪರಮಪೂಜ್ಯ ರವೀಂದ್ರರೇ, ಕ್ಷಮಿಸಬೇಕು. ತಮಗೆ ಹಾಕೋದಕ್ಕೆ ಹಾರನೂ ಇಲ್ಲ, ಆಲಿಂಗನ ಇದೆಯಲ್ಲ, ಇನ್ಮೇಲಿಂದ ಅದೂ ಬೇಡ. ಹೊರಡೋಣವೇ? ಹೋಗೋಣ ಹೋಗೋಣ ಹೋಗೋಣ. ಇಲ್ಲಿದ್ಯಾ ನೀನು? ಹೌದಾ? ನಮಸ್ಕಾರ. ಹೆಂಡತಿ ಮಕ್ಕಳೆಲ್ಲ ಮನೆಯಲ್ಲಿ ಬಿಟ್ಬಿಟ್ಟು ಬ್ರಹ್ಮಚರ್ಯ ಸೆಮಿನಾರ್ಗೆ ಹಿಮಾಲಯಕ್ಕೆ ಹೋಗ್ತೀಯ ನೀನು? ಕೋತಿ ತಾನ್ ಕೆಡದಲ್ಲಿ ಮನನೆಲ್ಲ ಕೆಡಿಸ್ತಾ ಅನ್ನೋ ಹಾಗೆ ಇಲ್ಲಿ ಬಂದು ಇವ್ರನ್ನೆಲ್ಲ ಕೆಡಿಸ್ತಾ ಇದ್ಯಾ? ಭಾರತ ಉಳಿಸಿ ಅನ್ನೋ ನಾಟಕ ಬೇರೆ ಮಾಡ್ತಾ ಇದ್ಯಾ ನೀನು? ನಿನ್ನ ನನಗೆ ಜ್ಞಾನೋದಯ ಆಯಿತು. ನಾನು ಬ್ರಹ್ಮಚರ್ಯ ಸ್ವೀಕರಿಸಲ್ಲ, ಬಿಟ್ಬಿಡು. 4 ಏಟು ಬಿದ್ದ ತಕ್ಷಣ ಬ್ರಹ್ಮಚರ್ಯ ಹೊರಟೋಗ್ಬಿಡ್ತಾ? ರುಕ್ಮಿಣಿ,
ಈಗ ನೀನೇ ನನ್ ಗುರು. ನನ್ ಗಂಡನು ಸೆಮಿನಾರ್ಗೆ ಹಿಮಾಲಯಕ್ಕೆ ಹೊರಟಿದ್ದಾರೆ. ಮತ್ತೆ ಸುಮ್ಮನಿದ್ಯಾ ಶುರು ಹಚ್ಕೋ. ನಡಿ ಮನೆಗೆ ಮನೆಗೆ ಹಬ್ಬ ಮಾಡ್ತೀನಿ ನಡಿ. ಬಿಡ್ತೀನಾ? ಹಿಮಾಲಯಕ್ಕೂ ಹೋಗಲ್ಲ, ಅಡ್ಗೆ ಮನೆ ಕೆಲಸ ನೋಡ್ ಹೋಗೆ. ಮೇಡಮ್ ಅವರೇ, ನಂದು ತಪ್ಪಾಗೋಯ್ತು. ಯಾವ ಹಿಮಾಲಯಕ್ಕೂ ಹೋಗಲ್ಲ, ಬರ್ಮುಡ ಹಾಕೊಂಡು ಮನೆಯಲ್ಲೇ ಇದ್ದು ಬಿಡ್ತೀನಿ. ಅದನ್ನೇ ತಗೋತಾ ಇದ್ದೀರಾ? ರೂಮಲ್ಲಿ ಇಡ್ತೀನಿ. ಏನು ಬೇಕಾಗಿಲ್ಲ, ಹೀಗೆ ನನ್ ಜೊತೆ ಸಿಮ್ಲಾಗ್ ಬನ್ನಿ. ಯಾಕೆ? ಹನಿಮೂನ್ಗೆ.